ಈ ಧನ್ರಾಜ್ ಒಂದೊಂದು ಸಲ ಗುಗ್ಗು ಥರ ಆಡುತ್ತಾನೆ. ಈ ಧನ್ರಾಜ್ ಆ್ಯಕ್ಚುಲಿ ಗುಗ್ಗುನೇ. ಅವನಿಗೆ ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ಲ. ಯಾರಿಗೆ ಕಳಪೆ ಕೊಡಬೇಕು, ಯಾರಿಗೆ ಉತ್ತಮ ಕೊಡಬೇಕು, ಯಾರ ಹತ್ರ ಹೇಗಿರಬೇಕು ಅದೇನೂ ಅರ್ಥ ಆಗಲ್ಲ. ಆ್ಯಕ್ಚುಲಿ ಅವನು ಒಳ್ಳೆ ಹುಡುಗನೇ, ಒಳ್ಳೆ ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿದ್ದಾನೆ, ಒಳ್ಳೆ ಹುಡುಗ. ಆದರೆ ಅವನಿಗೆ ಬುದ್ಧಿ ಸ್ವಲ್ಪ ಕಡಿಮೆನೇ, ಮೂರ್ಖನ ಥರ ಆಡ್ತಾನೆ. ಅವನಿಗೆ ಸಿಟ್ಟು ಬರಲ್ಲ, ಸಿಟ್ಟು ಬಂದರೆ ಹುಚ್ಚ ಥರ ಆಡೋಕ್ಕೆ ಶುರು ಮಾಡ್ತಾನೆ. ಆ ಜಗದೀಶ್ ಹತ್ರನೂ ಏನೋ ಹುಚ್ಚ ಥರ ಆಡೋಕ್ಕೆ ಹೋಗಿ ಆಮೇಲೆ ದೊಡ್ಡ ಜಗಳ ಆಯಿತು. ಇವಾಗ ಶಿಶಿರು ಇವಾಗ ರಜತ್ ಜೊತೆ. ರಜತ್ ಮುಂಚೆ ಹೈಟ್ ವೆಯ್ಟ್ ಆಗಿ ಒಳ್ಳೆ ಪೈಲ್ವಾನ್ ಥರ ಇದ್ದಾನೆ. ಅವನ ಹತ್ರ ಜಗಳಕ್ಕೆ ಹೋಗಿ ಅವನು ಕೆನ್ನೆ ಮುಟ್ಟಕ್ಕೆ ಹೋಗಿದ್ದಾನೆ. ಅವನೇನೋ ಸುಮ್ಮನೆ ಇದ್ದ. ಇಲ್ಲ ಅಂದ್ರೆ ಇವನ ಕೈ ಹಿಡಿದು ತೆಗೆದು ಬಿಸಾಡಿ ಸ್ವಿಮ್ಮಿಂಗ್ ಪೂಲಿಗೆ ಬಿಸಾಡಿದರೆ ಇವನ ಗತಿ ಏನಾಗ್ತಾಯಿತ್ತು. ಅವ್ರ ಹತ್ರ ಎಲ್ಲ ಏನಕ್ಕೆ ಆಟ ಆಡೋಕ್ಕೆ ಹೋಗ್ಬೇಕು. ಏನೋ ಬಾಯಲ್ಲಿ ಮಾತಾಡ್ತಾನೆ, ದೂರದಿಂದ ಮಾತಾಡಬೇಕು. ಅದು ಬಿಟ್ಬಿಟ್ಟು ಅವ್ನ ಕೆನ್ನೆಗೆ ಇವನೇ ಫಸ್ಟು ಅವ್ನ ಕೆನ್ನೆಗೆ ಡಬ್ ಡಬ್ಬ ಹೊಡಿತಾ ಇದ್ದ. ಆ್ಯಕ್ಚುಲಿ ಏನು ಸ್ಮೂತಾಗಿ ಏನು ಹೊಡಿತಾ ಇರಲಿಲ್ಲ, ಜೋರಾಗಿ ಹೊಡಿತಾ ಇದ್ದ. ಅವನೇನಾದರೂ ಕೋಪ ಬಂದ್ಕೊಂಡು ಇವನ ಕೈ ಎರಡು ಹಿಡಿದು ಎತ್ತಿ ಬಿಸಾಡಿಬಿಟ್ರೆ ಇವನ ಗತಿ ಏನಾಗ್ತಾಯಿತ್ತು. ಆಮೇಲೆ ಏನೋ ಬಿಗ್ ಬಾಸ್ ಅವ್ರು ಹೊರಗಡೆ ಹಾಕಿದ್ರು ಅಂತ ಮಾಡಿದ್ದಿದ್ರೆ ಏನಾಗ್ತಾಯಿದ್ದ. ಇವನು ಕೈಯೋ ಕಾಲೋ ಮುರ್ಕೊಳ್ತಾ ಇದ್ದ. ಇವನಿಗೆ ಯಾಕೆ ಬೇಕು ಬೇರೆಯವ್ರು ಬರೀ ಹನುಮಂತ ನೋಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಜಗದೀಶ್ ಹತ್ರನೂ ಇದೇ ಥರ ಲೂಸಾಗಿ ಆಡಿ ಅವ್ರ ಹತ್ರನೂ ಉಗಿಸ್ಕೊಂಡಿದ್ದ ಇವನು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಏನೋ ಎಲ್ಲರೂ ನೀರು ತಂದು ಏನೋ ಪಾಪ ಒಳ್ಳೆಯವನು ಅಂತ ನೀರು ತಂದು ತುಂಬಿ ಈ ರಜತ್ ಹೇಳಿದ ಅಂತಲೇ ಎಲ್ಲರೂ ಧನ್ರಾಜನ್ನು ಕ್ಯಾಪ್ಟನ್ ಮಾಡಿದರು. ಅವ್ನು ಕ್ಯಾಪ್ಟನ್ ಆಗೋಕ್ಕೆ 1% ಲಾಯಕ್ಕಿಲ್ಲ. ಯಾಕಂದರೆ ಅವನಿಗೆ ಬುದ್ಧಿನೇ ಇಲ್ಲ. ಮತ್ತು ಅವನು ಕಳಪೆನೇ. ಆ್ಯಕ್ಚುಲಿ ಅವನು ಕಳಪೆ, ಡೈಲಿ ಕಳಪೆ. ಅವನು ಕಳಪೆ ಅಂತ ಅಂದರೆ ಬಿಗ್ ಬಾಸಲ್ಲಿ ಧನ್ರಾಜು, ಶಶಿ ಈಗ ಸದ್ಯದ ಮಟ್ಟಿಗೆ ಫಸ್ಟ್ ನಂಬರಲ್ಲಿ ಧನ್ರಾಜು, ಸೆಕೆಂಡ್ ನಂಬರಲ್ಲಿ ಸುರೇಶು, ಥರ್ಡ್ ನಂಬರಲ್ಲಿ ಐಶ್ವರ್ಯ, ಫೋರ್ತ್ ನಂಬರಲ್ಲಿ ಚೈತ್ರ, ಫಿಫ್ತ್ ನಂಬರಲ್ಲಿ ಶಿಶಿರು. ಇವರು 5 ಜನ ದೊಡ್ಡ ಕಳಪೆಗಳು. ಸುಮ್ಮನೆ ವೇಸ್ಟ್ ಬಾಡಿ ಥರ ಇಟ್ಕೊಂಡಿದ್ದಾರೆ ಈ ಬಿಗ್ ಬಾಸ್ ಅವರು. ಸುಮ್ಮನೆ ಒಬ್ಬೊಬ್ಬರನ್ನೇ ಹೊರಗಡೆ ಕಳಿಸೋದು ಬಿಟ್ಬಿಟ್ಟು. ಈ ಧನ್ರಾಜ್ ಅಂತೂ ದೊಡ್ಡ ವೇಸ್ಟು. ಅವನು ಈ ಸಲ ಹೊರಗಡೆ ಕಳಿಸೋದೇ ತುಂಬ ಒಳ್ಳೆಯದು.